ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತ ಸೇನೆಯ ಭರ್ಜರಿ ಕಾರ್ಯಾಚರಣೆ ಮತ್ತೊಂದು ಭಯಂಕರ ದಾಳಿಯನ್ನ ಮಾಡೋದಕ್ಕೆ ಯಾವ ರೀತಿ ಪ್ಲಾನ್ ಮಾಡಿ ವಿಡಿಯೋ ಸಮೇತ ಈಗ ಬ್ಲಾಸ್ಟ್ ಆಗಿದೆ. ಅದು ಮೋದಿಗೆ ಮುಜುಗರ ತರಬೇಕು. ಪಹಲ್ಗಾಮ್ ದಾಳಿಯ ಬಳಿಕವೂ ಇಂಥದ್ದೊಂದು ಅಟ್ಯಾಕನ್ನು ತಡೆಯೋದಕ್ಕಾಗಿಲ್ಲ, ಅಷ್ಟು ವೀಕ್ ಭಾರತ ಅನ್ನೋ ಸಂದೇಶವನ್ನು ಜಗತ್ತಿಗೆ ಸಾರಬೇಕು ಅನ್ನೋ ಉದ್ದೇಶದಿಂದ ದೀಪಾವಳಿಯಲ್ಲಿ ಭಯಂಕರವಾದಂಥ ಒಂದು ಪ್ಲ್ಯಾನ್ ಎಕ್ಸಿಕ್ಯೂಷನ್ಗೆ ತುಂಬ ಹತ್ತಿರದಲ್ಲಿತ್ತು. ಅದನ್ನು ವಿಫಲಗೊಳಿಸಿದ ಸೇನೆ ಹೇಗಿತ್ತು ಹಾಗಾದರೆ? ಟಾರ್ಗೆಟ್ ವಿಡಿಯೋ ಸಮೇತ ಈಗ ಬ್ಲಾಸ್ಟ್ ಆಗಿದೆ. ಮತ್ತು ಬಾಂಗ್ಲಾದಲ್ಲಿ ಅನ್ನೌನ್ ಗನ್ಮ್ಯಾನ್ ಮತ್ತೊಂದು ಮೆಗಾ ಆಪರೇಷನ್ ಆಗಿದೆ. ಅದು ಕೂಡ ಮೋದಿ ಜೀವಕ್ಕೆ ಸಂಬಂಧಪಟ್ಟಂತೆಯೇ. ಆಲ್ರೆಡಿ ನಾವೊಂದು ರಿಪೋರ್ಟ್ ಇಟ್ಟಿದ್ವಿ. ಅಮೆರಿಕ ಮೂಲದ ಒಬ್ಬ ಅಫಿಷಿಯಲ್, CIA ಕಳಿಸಿಕೊಟ್ಟಂತಹ ಒಬ್ಬ ಪ್ರಭಾವಿ ಸ್ಪೆಷಲ್ ಫೋರ್ಸ್ ಆಫೀಸರ್ ಢಾಕಾದ ಹೋಟೆಲಲ್ಲಿ ಫಿನಿಶ್ ಆದ, ಮೋದಿಗೆ ಸ್ಕೆಚ್ ಹಾಕಿದ್ದ ವ್ಯಕ್ತಿ ಅನ್ನೋ ಸುದ್ದಿ ಬಂತಲ್ವಾ. ಜೋರಾಗಿ ಇದು ಸದ್ದು ಮಾಡ್ತಿದೆ ಎಲ್ಲೆಡೆ. ಅದರ ಬೆನ್ನಲ್ಲೇ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮೆಗಾ ಆಪರೇಷನ್ ಅನ್ನೌನ್ ಗನ್ಮ್ಯಾನ್ಗಳಿಂದ ಆಗಿದೆ. ಆ ಡೀಟೇಲ್ಸ್ನೂ ಇರ್ತೀವಿ. ಎರಡು ಬಿಗ್ ಡೆವಲಪ್ಮೆಂಟ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಹೇಗೆ ಪಹಲ್ಗಾಮ್ ದಾಳಿಯಲ್ಲಿ ಉಗ್ರರು ಒಳನ್ನು ಸುಳ್ಳಿ ಕಂಡು ಕೇಳರಿಯದ ನರಮೇಧವನ್ನು ನಡೆಸಿದ್ರಲ್ವಾ, ದೇಶ ಬೆಚ್ಚಿ ಬಿತ್ತು. ಅದಕ್ಕೆ ಭಾರತ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಉತ್ತರನೂ ಕೊಟ್ಟಿದ್ದಾಗಿದೆ. ಆದರೆ ಅದರ ಬೆನ್ನಲ್ಲೇ ಜಸ್ಟ್ 4 ತಿಂಗಳಲ್ಲಿ ಮತ್ತೊಂದು ಭಯಂಕರ ಮಾರಣ ಹೋಮ ನಡೆಸೋದಕ್ಕೆ ಡೆಲ್ಲಿಯಲ್ಲಿ ಪ್ಲ್ಯಾನ್ ಆಗಿತ್ತು ಅಂದರೆ ನಂಬ್ತೀರಾ ನೀವು? ವಿಡಿಯೋ ಸಮೇತ ಈಗ ಬ್ಲಾಸ್ಟ್ ಆಗಿದೆ. ಡೆಲ್ಲಿಯಲ್ಲಿ ಸಾಕೇತ್ನ ಮಾಲ್ನಲ್ಲಿ ಸಿಕ್ಕಾಪಟ್ಟೆ ಜನ ಶಾಪಿಂಗ್, ದೀಪಾವಳಿ ಶಾಪಿಂಗಿಗೆ ಜನ ಜಾತ್ರೆ ರೀತಿಯಲ್ಲಿ ಸೇರುವಂಥ ಜಾಗದಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಇಸ್ಲಾಮಿಕ್ ಸ್ಟೇಟ್ ಅಂದರೆ IS ಲೀಡರ್ ಅಬು ಹಾಶಿಮಿ ಅಲ್ ಖುರೇಶಿ ಆ್ಯಂಡ್ ಟೀಮ್ನಿಂದ ಪ್ಲ್ಯಾನ್ ಆಗಿ ಸೂಸೈಡ್ ಬಾಂಬರ್ಸು ಮತ್ತು ಅಲ್ಲಿ ಬಾಂಬು ಫಿಕ್ಸ್ ಮಾಡೋದಕ್ಕೆ ಇಬ್ಬರು ರೆಡಿಯಾಗಿ ಬಂದಿದ್ದರು. ದುರದೃಷ್ಟಕರ ಅಂದರೆ ಆತ ಒಬ್ಬ, ಹೇಳ್ತಾ ಹೋಗ್ತೀವಿ ಆ ವಿಡಿಯೋದಲ್ಲಿ ಏನಿದೆ. ಈಗ ಪೊಲೀಸರು ಮತ್ತು ಸೇನೆ ಇಂಟೆಲಿಜೆನ್ಸ್ ಕಾರ್ಯಾಚರಣೆಯಲ್ಲಿ ಹೊರಗಡೆ ಬಿದ್ದಿರೋದೇನು, ಆತ ಪ್ರತಿಜ್ಞೆ ಮಾಡಿ ಇನ್ನೇನು ಅಟ್ಯಾಕ್ ಮಾಡೋದಕ್ಕೆ ಹೊರಟಿದ್ದ. ಪ್ರತಿಜ್ಞೆ ಮಾಡೋದು ಅಟ್ಯಾಕ್ಗಿಂತ ಮುನ್ನ ಫೈನಲ್ ಸ್ಟೇಜ್ ಅದು. ಆ ಸ್ಟೇಜ್ನ ವಿಡಿಯೋ ಕೂಡ ಈಗ ಬಟಾಬಯಲಾಗಿದೆ. ಆ ಫ್ಲ್ಯಾಗು, ಟೈಮರು, ಬಾಂಬ್ ರಿಲೇಟೆಡ್ ಎಲ್ಲ ವಸ್ತುಗಳು ಮತ್ತು ಆತನ ವಿಡಿಯೋ ಎಲ್ಲವನ್ನೂ ಕೂಡ ಈಗ ಪೊಲೀಸರು ಮತ್ತು ಅಲ್ಲಿನ ಸಂಬಂಧಪಟ್ಟ ಭದ್ರತಾ ಪಡೆಗಳು ವಶಪಡಿಸ್ಕೊಂಡಿರೋದು. ಆತ ಒಬ್ಬ ಭೋಪಾಲ್ನವನು ಅಂತ ಗೊತ್ತಾಗ್ತಿದೆ. ಅಬು ಮೊಹಮ್ಮದ್ ಅನ್ನೋ ವ್ಯಕ್ತಿ ಭೋಪಾಲ್ನಿಂದ ಬಂದಿದ್ದ ಇಲ್ಲಿಗೆ. ಮತ್ತು ಒಬ್ಬ ಸೌತ್ ಡೆಲ್ಲಿಯವನೇ, ಸಾದಿಕ್ ಏನಾತನ ಹೆಸರು ಸಾದಿಕ್ ನಗಾರ್ ಅಂತ. ಆತನ ವಾಸ್ತವ್ಯ ಸೌತ್ ಡೆಲ್ಲಿ. ಇಲ್ಲಿಯವರನ್ನೇ ಟ್ರೈನ್ ಅಪ್ ಮಾಡಿ ಯಾವ ರೀತಿ ಪ್ಲ್ಯಾನ್ ಆಗಿತ್ತು ಅನ್ನೋದನ್ನು ನೋಡಿ. ಈಗ ಗೊತ್ತಾಗ್ತಿರೋದು, ಈ ಸಾಕೇತ್ನ ಮಾಲಲ್ಲಿ ಭಯಂಕರ ಸ್ಫೋಟಕ್ಕೆ ಸಿದ್ಧವಾಗಿದ್ದರು ಈ ಇಬ್ಬರು. ತನ್ನನ್ನೇ ತಾನು ಬಲಿ ಕೊಟ್ಟುಕೊಂಡು ಸ್ಫೋಟಿಸೋದಕ್ಕೆ ರೆಡಿಯಾಗಿದ್ದ. ಆ ವಿಡಿಯೋ ಈಗ ಸಿಕ್ಕಿದೆ, ರಿಕವರ್ ಮಾಡ್ಕೊಂಡಿದ್ದಾರೆ ACP ಪ್ರಮೋದ್ ಸಿಂಗ್ ಕುಶವಾಹ. ಈಗ ಸದ್ಯಕ್ಕೆ ನ್ಯೂಸ್ ರಿಪೋರ್ಟ್ ಕೊಟ್ಟಿರೋದೇನಪ್ಪ ಅಂತ ಕೇಳಿದ್ರೆ, ಬ್ಲ್ಯಾಕ್ ಕ್ಲಾತಿಂಗಲ್ಲಿದ್ದರಂತೆ ಅವರಿಬ್ಬರು. ಮತ್ತು ಕಡೆ ಕ್ಷಣದ ಪ್ರತಿಜ್ಞೆ ಅಂದರೆ ನಾವು ನಿಷ್ಠರಾಗಿರ್ತೀವಿ, ಜೀವವನ್ನು ಪಣಕ್ಕಿಟ್ಟು ನಮ್ಮ ಗುರಿ ತಲುಪ್ತೀವಿ ಅನ್ನುವಂಥ ಪ್ರತಿಜ್ಞೆ ಮಾಡಿ ಅವರು ಅಟ್ಯಾಕ್ ಮಾಡೋದು. ಅಟ್ಯಾಕು ಮುನ್ನ ಕಡೆ ಕ್ಷಣದಲ್ಲಿ ನಡೆಯುತ್ತೆ. ಆ ವಿಡಿಯೋ ಕೂಡ ಈಗ ಸಿಕ್ಕಿದೆಯಂತೆ. ಮತ್ತು IS ಫ್ಲ್ಯಾಗು ಆ ವಿಡಿಯೋದಲ್ಲಿ ಅದು ಆ ಫ್ಲ್ಯಾಗ್ ಕೂಡ ಇತ್ತು, ಅದನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಭಯಂಕರ ವಿಧ್ವಂಸ. ಅದು ಎಷ್ಟು ಜನ ಅಂತ ಗೊತ್ತಿಲ್ಲ, 100 ಜನನೋ. 26/11 ಅಟ್ಯಾಕ್ ಮಾದರಿಯಲ್ಲಿ ಪಹಲ್ಗಾಮನ್ನು ಮೀರಿಸುವಂಥ ಒಂದು ಭಯಂಕರ ದಾಳಿ ನಡೆಸೋದು ಇಲ್ಲಿನ ಉದ್ದೇಶ ಆಗಿತ್ತು. ಇಬ್ಬರನ್ನು ಹಿಡಿದು ಹಾಕಿದ್ದಾರೆ. ಅವರ ಐಡೆಂಟಿಟಿ, ಹೆಸರು ಚೇಂಜ್ ಮಾಡ್ಕೊಂಡಿದ್ರು. ಪ್ಲೆಡ್ಜ್ ಆದಮೇಲೆ, ಅವ್ರ ಪ್ರತಿಜ್ಞೆ ಆದಮೇಲೆ ಹೆಸರನ್ನು ಬದಲಿಸಿಕೊಂಡಿದ್ರು ಅವರು. ಇಂಥದ್ದೆಲ್ಲ ವಿಚಾರಗಳು ಗೊತ್ತಾಗ್ತಿದೆ. ಸೊ ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ತಿದೆ ಪಾಕಿಸ್ತಾನ ಭಾರತದಲ್ಲಿ ಮತ್ತೊಂದೇನಾದ್ರು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ. ಮೊನ್ನೆಷ್ಟೇ ರಿಪೋರ್ಟ್ ಇಟ್ಟಿದ್ವಿ. ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಈಗ ಭಾರತದಲ್ಲಿ ಪಹಲ್ಗಾಮ್ ಮೀರಿಸೋ ದಾಳಿ ಮಾಡಲೇಬೇಕು ಅಂತ ಪಾಕಿಸ್ತಾನ ಪಣ ತೊಟ್ಟು ನಿಂತಿದೆ. ಈಗ
ಬೇರೆ ಬೇರೆಯವರ ಕುಮ್ಮಕ್ಕು ಇರಬಹುದು, ದೊಡ್ಡ ದೊಡ್ಡ ರಾಷ್ಟ್ರಗಳ ಕುಮ್ಮಕ್ಕು. ಯಾಕಂದರೆ ಭಾರತ ಯಾವುದಕ್ಕೂ ಬಗ್ತಿಲ್ಲ. ಟ್ರೇಡ್ ಡೀಲು ನೀವು ಗನ್ ಇಟ್ಟೆಲ್ಲ ನಮ್ಮನ್ನು ಮಾಡ್ಸೋಕ್ಕಾಗಲ್ಲ ಅಂತ ನಿನ್ನೆ ಅಷ್ಟೇ ಪಿಯೂಷ್ ಗೋಯಲ್ ಅವರು ಸೆಡ್ ಹೊಡೆದ್ರು. ಯಾರು ನಮ್ಮನ್ನು ಗನ್ ಪಾಯಿಂಟಲ್ಲಿ ಇಟ್ಟೆಲ್ಲ ಮಾಡುವಂಥ ಅರ್ಜೆನ್ಸಿ ನಮಗಿಲ್ಲ ಅಂತ. ಇನ್ನು ಟ್ರಂಪ್ನ ಮೋದಿ ಪದೇ ಪದೇ ನೆಗ್ಲೆಕ್ಟ್ ಮಾಡಿ ಅವರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವ ಮೂಲಕ ಕೆಣಕ್ತಾ ಇದ್ದಾರೆ. ಮತ್ತಷ್ಟು ಆಕ್ರೋಶ ಸಿಡಿದಿದೆ. ಅಮೇರಿಕಕ್ಕೆ ರಫ್ತು ಕಡಿಮೆ ಆಯಿತು ಅಂದರೆ ಸಿಕ್ಕಾಪಟ್ಟೆ ದೇಶಗಳಿಗೆ 24 ರಾಷ್ಟ್ರಗಳಿಗೆ ಭಾರತದ ರಫ್ತು ಪ್ರಮಾಣ ಡಬ್ಬಲ್ಲು ಟ್ರಿಬಲ್ಲು ಆಗಿ ಅದನ್ನು ಸರಿದೂಗಿಸ್ಕೊಳ್ಳೋ ರೀತಿಯಲ್ಲಿ ರಿಸಲ್ಟು ಬಂದುಬಿಟ್ಟಿದೆ. GST ಕ್ರಮ ಭಾರತಕ್ಕೆ ಬಿಗ್ ಬೂಸ್ಟನ್ನು ಕೊಟ್ಟಿದೆ. ಇದೆಲ್ಲ ಅಮೇರಿಕವನ್ನು ಕಂಗೆಡಿಸಿರೋದು. ಸೊ ಭಾರತದ ಆರ್ಥಿಕತೆಗೆ ಹೊಡೆತ ಕೊಡೋ ರೀತಿಯಲ್ಲಿ ಒಂದು ಅಟ್ಯಾಕ್ ಮಾಡಬೇಕು. ಅದು ಆಯಿಲ್ ರಿಫೈನರಿಯನ್ನು ಅಟ್ಯಾಕ್ ಮಾಡೋದು, ಅದಾನಿ ಅಂಬಾನಿ ನಾಯರ ರಿಫೈನರಿಗಳನ್ನು ಟಾರ್ಗೆಟ್ ಮಾಡ್ತಿರೋ ಪ್ಲ್ಯಾನು ಅದು ಕೂಡ ಸದ್ದು ಮಾಡ್ತಿದೆ. ಇಲ್ಲ ಮೋದಿಗೆ ಸ್ಕೆಚ್ ಹಾಕಿರೋದು ಚೀನಾಗೆ ಹೋದಾಗ ಅನ್ನೋದು ಕೂಡ ಬಟಾಬೈಲಾಗ್ತಿದೆ. ಈಗ ಇಲ್ಲಿ ನೋಡಿದ್ರೆ ಈ ರೀತಿಯಲ್ಲಿ ಡೆಲ್ಲಿ ದೀಪಾವಳಿಯಲ್ಲಿ ಇಡೀ ಭಾರತ ಬೀಳಬೇಕು ಅಂತಹ ದಾಳಿ ಮಾಡೋ ಪ್ಲ್ಯಾನನ್ನು ಈಗ ಸೇನೆ ವಿಫಲಗೊಳಿಸೋ ಮೂಲಕ ನಿಟ್ಟುಸಿರು ಬಿಡುವಂತಾಗಿದೆ. ಇದೊಂದು ಮೆಗಾ ಕಾರ್ಯಾಚರಣೆ. ಆದರೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತದೆ. ಬಾಂಗ್ಲಾದಲ್ಲಿ ಇನ್ನೊಂದು ಅನ್ನೋನ್ ಗನ್ಮ್ಯಾನ್ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅನ್ನೋದು. ಅದು ಕೂಡ ಮೋದಿಗೆ ಸ್ಕೆಚ್ ಹಾಕಿದ್ದ ಟೀಮಿಂದಾನೇ ಅಂತ. ಮೊನ್ನೆ ಅಷ್ಟೇ CIA ಏಜೆಂಟ್ ಟೆರೆನ್ಸ್ ಆರ್ವೆಲ್ಲೆ ಜಾಕ್ಸನ್ ಈತನನ್ನು ಅನ್ನೋನ್ ಗನ್ಮ್ಯಾನ್ಗಳು ಹೆಸರಿಲ್ಲದಂತೆ ಡಾಕಾ ಹೋಟೆಲಲ್ಲಿ ಫಿನಿಶ್ ಮಾಡಿದ್ದು ಗೊತ್ತಾಯ್ತಲ್ವ. ಚೀನಾಗೆ ಹೋಗಿದ್ದಾಗ SCO ಶೃಂಗಕ್ಕೆ ಹೋಗಿದ್ದಾಗ ರಷ್ಯಾ ಮತ್ತು ಭಾರತದ ಇಂಟೆಲಿಜೆನ್ಸು ಎರಡೂ ಕಡೆಯಿಂದನೂ ಗೊತ್ತಾಗುತ್ತೆ ಏನೋ ಒಂದು ವಿಧ್ವಂಸ ಮಾಡೋ ಪ್ಲ್ಯಾನ್ ಆಗಿದೆ ಅಂತ. ಆ ಮಾಹಿತಿಯನ್ನು ಶೇರ್ ಮಾಡಿರ್ತಾರೆ ರಷ್ಯಾದವರು. ಕೊನೆಗೆ ಭಾರತದ ಮತ್ತು ರಷ್ಯಾದ ಪಡೆಗಳ ಜಂಟಿ ಕಾರ್ಯಾಚರಣೆಯಲ್ಲಿಯೇ ಏನೋ ಒಂದು ದೊಡ್ಡದು ಸದ್ದಿಲ್ಲದೆ ಆಗಿದೆ ಅನ್ನೋ ಸುದ್ದಿನೂ ಸದ್ದು ಮಾಡ್ತಿದೆ. ಅಧಿಕೃತವಾಗಿ ಇದನ್ನು ಯಾರೂ ಹೇಳ್ತಿಲ್ಲ. ಒಟ್ಟಿನಲ್ಲಿ ಹೊಡೆದು ಹಾಕಿದ್ದಾರೆ ಅನ್ನೋನ್ ಗನ್ ಮ್ಯಾನ್ಗಳು. ಈಗ ಯಾರು ಅಂತ ಗೊತ್ತಾಗದಿದ್ರೆ ಅವರು ಅಂತ ಅಂದ್ಕೊಳ್ಳೋದು ಬೆಸ್ಟ್ ಅಲ್ವಾ. ಸೊ ಈಗ CIA ಏಜೆಂಟ್ ಟೆರೆನ್ಸ್ ಬೆನ್ನಲ್ಲೇ ಇನ್ನೊಬ್ಬ ಟಾಪ್ ISI ಏಜೆಂಟ್ ಈತ. ಪಾಕಿಸ್ತಾನದ ISI ಏಜೆಂಟು ಶೆರಟಾನ್ ಹೋಟೆಲ್ ಢಾಕಾದಲ್ಲಿ, ಬಾಂಗ್ಲಾದ ಶೆರಟಾನ್ ಹೋಟೆಲಲ್ಲಿ ಫಿನಿಶ್ ಆಗಿದ್ದಾನೆ ಅನ್ನೋ ಸುದ್ದಿ ಬಂದಿದೆ. ಈತ ಕೂಡ ಈ ಜಾಕ್ಸನ್ಗೆ ಮೋದಿ ಮುಗಿಸಬೇಕು ಅಂತಾನೆ ಅಮೇರಿಕ ಕಳಿಸ್ಕೊಟ್ಟಿದೆ ಅಂತ ಆತನ ಸುತ್ತ ಚರ್ಚೆ ಆಗ್ತಿರೋದಲ್ವ. ಆತನನ್ನು ಫಿನಿಶ್ ಮಾಡಿದ್ದಾರೆ ಅಂತ. ಅದು ಎಂಥ ಪ್ಲ್ಯಾನ್ ಇತ್ತು ಅಂದರೆ ಚೀನಾಗೆ ಹೋದಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಭಾರತ ಚೀನಾ ಇನ್ನು ಎಷ್ಟೋ ದಶಕಗಳವರೆಗೆ ತಿರುಗಿ ನೋಡ್ಕೊಳ್ಬಾರ್ದು, ಹಂಗಾಗತ್ತೆ. ಮತ್ತು ಈ ಹೊತ್ತಲ್ಲಿ ಭಾರತದ ಸಂಪೂರ್ಣ ಚಿತ್ರಣವೇ ಬದಲಿಸ್ಬಿಡಬಹುದು ಅನ್ನೋ ಕಾರಣಕ್ಕೆ ಮೋದಿಗೆ ಸ್ಕೆಚ್ ಇಡಲಾಗಿತ್ತ ಅನ್ನೋ ಸುದ್ದಿ ಜೋರಾಗಿ ಸದ್ದು ಮಾಡ್ತಿದೆಯಲ್ವ. ಆ ಟೀಮ್ನ ಭಾಗವಾಗಿಯೇ ಇದ್ದ ಈತ ISI ಟಾಪ್ ಲೀಡರ್ ಒಬ್ಬ ಅನ್ನೋದು ಗೊತ್ತಾಗ್ತಿದೆ. ಆತನನ್ನು ಹೊಡೆದು ಹಾಕಿದ ಅನ್ನೋನ್ ಗನ್ಮ್ಯಾನ್ಗಳು ಶೆರಟಾನ್ ಹೋಟೆಲಲ್ಲಿ ಫಿನಿಶ್ ಆಗಿ ಬಿದ್ದಿದ್ದಾನೆ ಈಗ ಅನ್ನೋದು ಗೊತ್ತಾಗ್ತಿದೆ. ಸೊ ಅನ್ನೋನ್ ಗನ್ಮ್ಯಾನ್ಗಳಿಗೆ ಕೆಲಸ ಜೋರು ಸಿಗ್ತಾ ಇದೆ ಈಗ. ಮತ್ತು ಭಾರತದ ಇಂಟೆಲಿಜೆನ್ಸ್ ಯಾವ ರೀತಿ ಆ್ಯಕ್ಟಿವ್ ಆಗಿದೆ ಅಂದರೆ ಬಾರ್ಡ್ರಲ್ಲಿ ಅಲ್ಲಿ ಮ್ಯಾನ್ಮಾರ್ ಮೊನ್ನೆ ಏನಾಯಿತು ಅಂತ ನೋಡಿದ್ವಿ. 5 ಕಿಲೋಮೀಟರ್ ನುಗ್ಗಿ ಹೊಡೆದಿದ್ದಾರೆ ಅನ್ನೋನ್ ಡ್ರೋನ್ ಮ್ಯಾನ್ಗಳು. ವೆರಿ ಇಂಟ್ರೆಸ್ಟಿಂಗ್ಲಿ ಈಗ ಗನ್ ಮ್ಯಾನ್ಗಳ ಜೊತೆ ಡ್ರೋನ್ ಮ್ಯಾನ್ಗಳ ಸೇರ್ಪಡೆಯಾಗಿದೆ. ಬಾಂಗ್ಲಾದಲ್ಲಿ ಭಯಂಕರ ಅಟ್ಯಾಕ್ಗಳಾಗ್ತಿವೆ. ಮ್ಯಾನ್ಮಾರಲ್ಲಿ ಏನಾಯಿತು, ಭಾರತದ ಅಸ್ಸಾಂ ರೈಫಲ್ಸನ್ನು ಕೆಣಕ್ಕೆ ಹೋಗಿತ್ತು ಒಂದು ಟೀಮು. ಅಲ್ಲಿ ನಾಗಾ ಟೀಮ್ಗಳಿದೆಯಲ್ಲ, ಅದ್ರ ವಿರುದ್ಧ ಹೋರಾಟ ಮಾಡೋ ಬಂಡುಕೋರರು ಮಿಲಿಟೆಂಟ್ಸು, ಅವ್ರ ಟೀಮು ನಮ್ಮ ರೈಫಲ್ಸ್ ಮೇಲೆ, ಈ ಅಸ್ಸಾಂ ರೈಫಲ್ಸ್ ಮೇಲೆ ಅಟ್ಯಾಕ್ ಮಾಡಿ ಕೆಲವು ದಿನವೂ ಕಳೆದಿರಲಿಲ್ಲ. ಅನ್ನೋನ್ ಡ್ರೋನ್ ಮ್ಯಾನ್ಗಳು ಹೋಗಿ ಅವರ ಕ್ಯಾಂಪ್, ಅದು ಎಷ್ಟು ಜನ ಇದ್ದರು ಆ ಎಲ್ಲ ಇಡೀ ಕ್ಯಾಂಪನ್ನು ಅಳಿಸಿ ಹಾಕಿ ಟಾಪ್ ಲೀಡರ್ನ, ಆ ಇಡೀ ಟೀಮ್ನ ಪ್ರಮುಖ ನಾಯಕನನ್ನು ರಿಲೀಸ್ ಮಾಡಿ ಬಂತು. ಅದೇ ಅನ್ನೋನ್ ಡ್ರೋನ್ ಮ್ಯಾನ್ಗಳ ಸೇನೆ. ಈಗ ಬಾಂಗ್ಲಾದಲ್ಲೊಂದು ಭಯಂಕರ ಆಪರೇಷನ್ ಆಗಿದೆ ಮತ್ತು ದೇಶದ ಒಳಗಡೆ ನಮ್ಮ ಸೇನೆ ಪೊಲೀಸರ ಕಾರ್ಯಾಚರಣೆಯಲ್ಲಿ ಬಹುದೊಡ್ಡ ಭಾರತ ಮೈ ಜುಮ್ ಅನಿಸ್ಬೇಕು ಜನಕ್ಕೆ ಈ ಸುದ್ದಿ ಕೇಳಿದ್ರೆ. ಅಂತಹ ವಿಧ್ವಂಸ ಸೃಷ್ಟಿಸೋದಕ್ಕೆ ಪ್ಲ್ಯಾನ್ ಆಗಿತ್ತು, ಅದನ್ನು ಈಗ ವಿಫಲಗೊಳಿಸಲಾಗಿದೆ. ವಿಡಿಯೋ ಹೇಳ್ತಾ ಇದೆ ಯಾವ ರೀತಿ ಇರ್ತಿತ್ತು ಇದರ ಪರಿಣಾಮ ಅಕಸ್ಮಾತ್ ಇದಾಗಿ ಹೋಗಿದ್ರೆ ಅಂತ. ಸೊ ಭಾರತ ಎಲ್ಲದಕ್ಕೂ ರೆಡಿಯಾಗಿದೆ, 360 ಡಿಗ್ರಿ ರೆಡಿಯಾಗಿ ನಿಂತಿದೆ. ಯಾರ್ಯಾರು ಏನೇನು ಮಾಡೋದಕ್ಕೆ ಬಯಸ್ತಿದ್ದಾರೆ ಭಾರತಕ್ಕೆ ಮತ್ತು ಇಲ್ಲಿನ ನಾಯಕತ್ವ ಡಿಸ್ಟರ್ಬ್ ಮಾಡೋದಕ್ಕೆ ಅನ್ನೋದನ್ನು ತುಂಬ ಚೆನ್ನಾಗಿ ಗೊತ್ತು ಮಾಡಿಕೊಂಡು 100ಕ್ಕೆ 100ರಷ್ಟು ರೆಡಿಯಾಗಿ ನಿಂತಿದೆ ಭಾರತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.